Hello everyone. Now last class ಅಲ್ಲಿ meaning of liquidation of companies, types of liquidation of companies, liquidator ಅಂದ್ರೆ ಯಾರು, liquidator final statement of accounts ಫಾರ್ಮೆಟ್ ಎಲ್ಲ ತಿಳ್ಕೊಂಡ್ವಿ. ಸೊ ಈ ಕ್ಲಾಸ್ ಅಲ್ಲಿ ನಾವು ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಲಿಕ್ವಿಡೇಷನ್ ಸಾಲ್ವ್ ಮಾಡೋಣ. ಸೊ ಪ್ರಾಬ್ಲಮ್ ನೋಡೋಣ. ದ ಫಾಲೋಯಿಂಗ್ particulars relate to a limited company which has gone into voluntary liquidation. Okay, you are required to prepare the liquidators ಫೈನಲ್ ಅಕೌಂಟ್ಸ್. ನಾವು ಈ ಪ್ರಾಬ್ಲಮ್ ಅಲ್ಲಿ ಲಿಕ್ವಿಡೇಟರ್ ಫೈನಲ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಅಲೋಯಿಂಗ್ ಫಾರ್ ಈಸ್ ರೆಮ್ಯುನರೇಷನ್ ಅಟ್ 2%. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ರೆಮ್ಯುನರೇಷನ್ 2% ಆನ್ ದ ಅಮೌಂಟ್ ರಿಯಲೈಸ್. ಓಕೆ, ಸೊ ನೆಕ್ಸ್ಟ್ ಒನ್ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ ಕ್ರೆಡಿಟರ್ಸ್. ಲಿಕ್ವಿಡೇಟರ್ಗೆ ರೆಮ್ಯುನರೇಷನ್ ಕಂಪನಿ ಪೇ ಮಾಡುತ್ತೆ ಅಲ್ವಾ, ಮೀನ್ಸ್ ಹಂಗಂದ್ರೆ ಲಿಕ್ವಿಡೇಷನ್ ಆದಾಗ ಅದು ಎರಡು ಬೇಸಿಸ್ ಮೇಲೆ ಇದೆ. ಒಂದು ಅಮೌಂಟ್ ರಿಯಲೈಸ್ ಮೇಲೆ, ಇನ್ನೊಂದು ಅನ್ಸೆಕ್ಯೂರ್ ಕ್ರೆಡಿಟರ್ಸ್, ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ ಕ್ರೆಡಿಟರ್ಸ್, ಎರಡು ಬೇಸಿಸ್ ಮೇಲೆ ಇದೆ. ಸೊ ಓಕೆ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಅದರ್ ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಅಂತ ಹೇಳಿದ್ದಾರೆ. ಸೊ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಮೇಲೆ 2% ಕೊಡ್ಬೇಕಾದ್ರೆ ಅದರಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಇನ್ಕ್ಲೂಡ್ ಆಗಿರಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಅನ್ಸೆಕ್ಯೂರ್ ಕ್ರೆಡಿಟರ್, ಡಿಬೆಂಚರ್ಸ್ ಇದೆಲ್ಲನೂ ಪೇಮೆಂಟ್ ಸೈಡಲ್ಲಿ ಬರುತ್ತೆ. ಸೊ ಅಸೆಟ್ ರಿಯಲೈಸ್ ಅಂತ ಏನೇನು ಕೊಟ್ಟಿದ್ದಾರೆ ಇಲ್ಲಿ. ಅಸೆಟ್ ರಿಯಲೈಸ್, ಕಂಪನಿ ಕ್ಲೋಸ್ ಆಗಬೇಕಂದ್ರೆ ಲಿಕ್ವಿಡೇಟರ್ ಎಲ್ಲ ಅಸೆಟ್ನ ಸೇಲ್ ಮಾಡ್ತಾನೆ. ಆ ಅಸೆಟ್ನ ಸೇಲ್ ಮಾಡಿದಾಗ ಅಮೌಂಟ್ ಬರುತ್ತೆ ಅಲ್ವಾ, ಅದು ಅಸೆಟ್ ರಿಯಲೈಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಫಿಕ್ಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ಇದೆ. ಓಕೆನಾ. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು ಇದೆ. ಸೊ ಅಮೌಂಟ್ ಎಷ್ಟು 1000. ಈ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ನ ಲೀಗಲ್ ಚಾರ್ಜಸ್ ಅಂತಲೂ ಕರೀತಾರೆ. ಓಕೆ, ಸೊ ಇವಾಗ ನಾವು ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋಣ. ಸೊ ಫಸ್ಟು ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಲ್ಲಿ ರೆಸಿಟ್ಸ್, ಅಮೌಂಟ್, ಪೇಮೆಂಟ್ಸ್, ಅಮೌಂಟ್ ಅಂತ ಬರೀಬೇಕು. ಇದು ಇಟ್ ಈಸ್ ಲೈಕ್ ಎ ಕ್ಯಾಶ್ ಬುಕ್ ಥರ ಇದು. ಓಕೆ, ಸೊ ಆಸ್ ಪರ್ ಫಾರ್ಮೇಟ್ ಫಸ್ಟ್ ಐಟಮ್ ಏನು ಕೊಟ್ಟಿದ್ದಾರೆ ಅಂದರೆ ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಎರಡನ್ನೂ ರೆಕಾರ್ಡ್ ಮಾಡೋಣ. ಕ್ಯಾಶ್ ಇನ್ ಬ್ಯಾಂಕ್, ಕ್ಯಾಶ್ ಅಟ್ ಬ್ಯಾಂಕ್ ಕ್ವಶನಲ್ಲಿ ಕೊಟ್ಟಿಲ್ಲ. ಓಕೆ, ಸೊ ನಾವು ನಿಲ್ ಬ್ಯಾಲೆನ್ಸ್ ತೋರಿಸೋಣ. ಓಕೆ, ಸೊ ನೆಕ್ಸ್ಟ್ ಒನ್ ಅಸೆಟ್ ರಿಯಲೈಸ್. ಅಸೆಟ್ ರಿಯಲೈಸ್ ಬರೆಯೋಣ. ಅಸೆಟ್ ರಿಯಲೈಸ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 20,000 ಅಮೌಂಟ್, 20,000 ಆಯ್ತಲ್ವಾ. ಪ್ಲಾಂಟ್ ಆ್ಯಂಡ್ ಮಿಷನರಿ 18,650. ಪ್ಲಾಂಟ್ ಆ್ಯಂಡ್ ಮಿಷನರಿ 18,650. ಫಿಕ್ಸ್ಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ₹1,000. ಓಕೆನಾ. ಇವಾಗ ರೆಸೀಟ್ಸ್ ಟೋಟಲ್ ಮಾಡೋಣ. ಟೋಟಲ್ ಆಫ್ ರೆಸೀಟ್ಸ್ ಎಷ್ಟು 39,650. ಓಕೆನಾ. ಸೊ ಇವಾಗ ಪೇಮೆಂಟ್ಸ್ ಅಲ್ಲಿ ಫಸ್ಟ್ ಒನ್ ಯಾವಾಗಲೂ ಸೆಕ್ಯೂರ್ ಕ್ರೆಡಿಟರ್ಗೆ ಕೊಡಬೇಕು. ಸೊ ಓಕೆ, ಸೆಕ್ಯೂರ್ ಕ್ರೆಡಿಟರ್ ಕ್ವಶನ್ ಅಲ್ಲಿ ಏನು ಕೊಟ್ಟಿಲ್ಲ. ಸೊ ಜಸ್ಟ್ ಅವರು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಕೊಟ್ಟಿದ್ದಾರೆ, ಅನ್ಸೆಕ್ಯೂರ್ ಕ್ರೆಡಿಟರ್ ಕೊಟ್ಟಿದ್ದಾರೆ. ನಾವು ಇಲ್ಲ ಅಂತ ತೋರಿಸೋಣ. ಓಕೆ, ಸೊ ಆಸ್ ಪರ್ ಫಾರ್ಮೆಟ್ ನೆಕ್ಸ್ಟ್ ಲೀಗಲ್ ಚಾರ್ಜಸ್ ಇನ್ಕ್ಲೂಡಿಂಗ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲಿ ಲೀಗಲ್ ಚಾರ್ಜಸ್ ಕೊಟ್ಟಿದ್ದಾರಾ? ಅದೇ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಸೊ ಕೊಟ್ಟಿದ್ದಾರೆ. ಎಷ್ಟು 1,000. ಓಕೆ, ಸೊ ಆಸ್ ಪರ್ ಫಾರ್ಮೆಟ್ ನೆಕ್ಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಲಿಕ್ವಿಡೇಟರ್ ರೆಮ್ಯುನರೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಇಲ್ಲಿ ಎರಡು ಅಮೌಂಟ್ ಮೇಲೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ ಫಸ್ಟ್ 2% ಆನ್ ಅಮೌಂಟ್ ರಿಯಲೈಸ್ಡ್. ಓಕೆ, ಅದ ಬರೆಯೋಣ. ಓಕೆ, ಸೊ ಇಲ್ಲಿ ಮೋರ್ ದೆನ್ 1 ಇದೆಯಲ್ಲ, ಸೊ ಅದಕ್ಕೆ ಎ ಬಿ ಇಲ್ಲ 1 2 ಆ ಥರ ಹೆಸರು ಕೊಡೋಣ, ಎ ಬಿ. ಓಕೆ, ಸೊ ಇಲ್ಲಿ ಅಮೌಂಟ್ ಎಷ್ಟು ರಿಯಲೈಸ್ ಆಗಿದೆ ಮೀನ್ಸ್ ಟೋಟಲ್ ಅಮೌಂಟ್ ಎಷ್ಟು 39,650 ಅಲ್ವಾ. ಸೊ 39,650 ಇಂಟು ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ 2% ಡಿವೈಡೆಡ್ ಬೈ 100. ಸೊ ನಮಗೆ 793 ಬರುತ್ತೆ. ನೆಕ್ಸ್ಟ್ ಒನ್ ಮೋರ್ ಐಟಮ್ ಕೊಟ್ಟಿದ್ದಾರೆ, ಇನ್ನೊಂದು ಅಮೌಂಟ್ ಮೇಲೆ ನಾವು ರೆಮ್ಯುನರೇಷನ್ ಪೇ ಮಾಡಬೇಕು. 2% ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಅದರ್ ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಅಂತ ಕೊಟ್ಟಿದ್ದಾರೆ. ಅದರ್ ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಅಂದರೆ ಮೀನ್ಸ್ ಇವ್ರಿಗೆ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದರಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಇನ್ಕ್ಲೂಡ್ ಆಗಿರಲ್ಲ, ಇನ್ಕ್ಲೂಡ್ ಮಾಡಬಾರ್ದು, ಎಕ್ಸ್ಕ್ಲೂಡ್ ಆಗಿರುತ್ತೆ. ಓಕೆ, ಸೊ ಇದಕ್ಕೆ ಬಿ ಅಂತ ನೇಮ್ಕೊಳ್ಳೋಣ. ಬಿ. ಓಕೆ ಓಕೆ, ಇಲ್ಲಿ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ಗೆ ಅಮೌಂಟ್ ನಾವು ಪೇ ಮಾಡಬೇಕಲ್ವ, ಎಷ್ಟು ಅಮೌಂಟ್ ಇದೆ, ಇದು ಸಫಿಷಿಯೆಂಟಾ ಇನ್ಸಫಿಷಿಯೆಂಟಾ? ನಾವು ಆ್ಯಕ್ಚುಲಿ ಇವರಿಗೆ ಪೇ ಮಾಡಬೇಕಾಗಿರೋದು 32,000. ಓಕೆನಾ, ಇಲ್ಲಿ 32,000 ನಮ್ಮ ಹತ್ರ ಇದೆಯಾ ಮೀನ್ಸ್ ಇದ್ದರೆ ಸಫಿಷಿಯೆಂಟ್, ಇಲ್ಲಾಂದರೆ ಇನ್ಸಫಿಷಿಯೆಂಟ್, ಅದು ಲೇಟರ್ ನೋಡೋಣ. ಸೊ ನಾವು ಇಲ್ಲಿ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ ಅಂದರೆ ಆಸ್ ಪರ್ ಫಾರ್ಮೇಟ್ ಡಿಬೆಂಚರ್ಸ್. ಡಿಬೆಂಚರ್ಸ್ 10,000 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಆಫ್ಟರ್ ಡಿಬೆಂಚರ್ಸ್ ಏನಿದೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಸೇಮ್ 10,000 as per order. Next one unsecured creditor. ಅನ್ಸೆಕ್ಯೂರ್ ಕ್ರೆಡಿಟರ್. ಓಕೆನಾ, ಸೊ ಇವಾಗ ನಾವು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಅಂದರೆ, ಸೊ ಫಸ್ಟ್ ನಾವು ಟೋಟಲ್ ರೆಸಿಟ್ಸ್ ಮೀನ್ಸ್ ಕ್ಯಾಲ್ಕುಲೇಷನ್ ಆಫ್ ಲಿಕ್ವಿಡೇಟರ್ ರೆಮ್ಯುನರೇಷನ್. ಟೋಟಲ್ ರೆಸಿಟ್ಸ್ ಎಷ್ಟಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 39,650. ಓಕೆನಾ, ಸೊ ಈ ಅಮೌಂಟ್ನ ಬರ್ಕೊಳ್ಳಿ. $39,650. ಓಕೆ, ಸೊ ಟೋಟಲ್ ಪೇಮೆಂಟಲ್ಲಿ ಫಸ್ಟ್ ನಾವು ಪೇಮೆಂಟ್ ಸೈಡಲ್ಲಿ ಆರ್ಡರ್ ವೈಸ್ ನೋಡ್ತಾ ಬರೋಣ. ಫಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದೀವಿ. ಓಕೆ, ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡೋಣ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಮೌಂಟು 1,000 ಕೊಟ್ಟಿದ್ದಾರೆ, ರೈಟ್. ನೆಕ್ಸ್ಟ್ 2% ಆನ್ ಅಮೌಂಟ್ ರಿಯಲೈಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 793 rupees ಬರುತ್ತೆ. ಓಕೆ, ನೆಕ್ಸ್ಟ್ ಪೇಮೆಂಟ್ಸ್ ಆರ್ಡರ್ ವೈಸ್ ಏನೇನು ಕೊಟ್ಟಿದ್ದಾರೆ, ಡಿಬೆಂಚರ್ಸ್ ಆ್ಯಂಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಕೊಟ್ಟಿದ್ದಾರೆ, ರೈಟ್. ಸೇಮ್ 10,000. ಅಮೌಂಟ್ ಎಷ್ಟು 10,000. ಓಕೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಗೂ ಸೇಮ್ 10,000. ಓಕೆ, ಸೊ ಇವಾಗ ಎಲ್ಲ ಟೋಟಲ್ ಪೇಮೆಂಟ್ಸ್ನ ಲೆಸ್ ಮಾಡಿದ್ರೆ ನಮಗೆ ಅಮೌಂಟ್ ಅವೈಲಬಲ್ ಟು ಅನ್ಸೆಕ್ಯೂರ್ ಕ್ರೆಡಿಟರ್ ಸಿಗುತ್ತೆ. ಎಷ್ಟು ಅಂದರೆ ಈ 39,650 ಈ 1000 ಮತ್ತು ಈ ಸೆಕೆಂಡ್ ಒನ್ 793, ಈ ಡಿಬೆಂಚರ್ಸ್ಗೆ 10,000, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ 10,000, ಇಷ್ಟು ನಾವು ಡಿಡಕ್ಟ್ ಮಾಡಿದ್ರೆ ನಮಗೆ 17,000 ಏನು 17,857 rupees ಸಿಕ್ತು. ಸೊ ಇದನ್ನ ನಾವೇನಂತ ಕರಿತೀವಿ ಅಂದರೆ
ಅಮೌಂಟ್ ಓಕೆನಾ, ಅಮೌಂಟ್ ಅವೈಲಬಲ್ ಟು ಅಮೌಂಟ್ ಅವೈಲಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಅಂತ ಹೇಳ್ತೀವಿ ಓಕೆನಾ. ಸೊ ನಾವು ಇದು ಎಷ್ಟಿದೆ ಇಲ್ಲಿ ಮೀನ್ಸ್ ಹಂಗಂದರೆ ಈ ಟೋಟಲ್ ಅಮೌಂಟು ಈ 39,650 ಇಷ್ಟು ಅಮೌಂಟ್ ಮೀನ್ಸ್ 1,793 ಈ 10,000 ಡಿಡಕ್ಟ್ ಮಾಡಿದ್ರೆ 17,857 ಇರುತ್ತೆ. ಆ್ಯಕ್ಚುಲಿ ಇದು ಅನ್ಸೆಕ್ಯೂರ್ ಕ್ರೆಡಿಟರ್ಗೆ ನಾವು ಪೇ ಮಾಡಬೇಕಾಗಿರೋದು 32,000, ಬಟ್ ಆದರೆ ನಮ್ಮ ಹತ್ರ ಇರೋದು 17,000. ಇದು ಸಫಿಷಿಯೆಂಟಾ ಇನ್ಸಫಿಷಿಯೆಂಟ್ ಅಂದರೆ ಇನ್ಸಫಿಷಿಯೆಂಟ್. ಸೊ ಇನ್ಸಫಿಷಿಯೆಂಟ್ ಸಿಚುವೇಶನ್ಸಲ್ಲಿ ನಾವು ಎರಡು ಫಾರ್ಮುಲಾ ಇದೆ, ಮೀನ್ಸ್ ಈ ಸಫಿಷಿಯೆಂಟ್ ಅಂದರೆ ಯಾವ ಥರ, ಇನ್ಸಫಿಷಿಯೆಂಟ್ ಅಂದರೆ ಯಾವ ಥರ. ವೆನ್ ಅಮೌಂಟ್ ಅವೈಲಬಲ್ ಈಸ್ ಸಫಿಷಿಯೆಂಟ್, ಸೊ ಫಸ್ಟ್ ಫಾರ್ಮುಲಾನ ಯೂಸ್ ಮಾಡಬೇಕು, ಅಮೌಂಟ್ ಅವೈಲ್ ಟು ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಇಂಟು ಪರ್ಸೆಂಟೇಜ್ ಆರ್ ರೇಟ್ ಆಫ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100. ಇಲ್ಲ ಇನ್ ಕೇಸ್ ಇದೇ ಇನ್ಸಫಿಷಿಯೆಂಟ್ ಇತ್ತು ಅಂದರೆ ಮೀನ್ಸ್ ಅಮೌಂಟ್ ಅವೈಲಬಲ್ ಟು ಅನ್ಸೆಕ್ಯೂರ್ ಕ್ರೆಡಿಟರ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಪ್ಲಸ್ ಪರ್ಸೆಂಟೇಜ್ ಓಕೆನಾ. ಸೊ ನಾವು ಸೆಕೆಂಡ್ ಫಾರ್ಮುಲಾಗೆ ಹೋಗಬೇಕು. ವೈ ಬಿಕಾಸ್ ಇಟ್ ಈಸ್ ಇನ್ಸಫಿಷಿಯೆಂಟ್. ಇಲ್ಲಿ 17,857 ಇಂಟು ಪರ್ಸೆಂಟೇಜ್ ಎಷ್ಟು 2 ಡಿವೈಡೆಡ್ ಬೈ 100 ಪ್ಲಸ್ 2 ಅಲ್ವಾ. ಸೊ 100 ಪ್ಲಸ್ 2 ಅಂದರೆ 102 ಓಕೆ, ಈಕ್ವಲ್ಸ್ 350 ಬರುತ್ತೆ. ಈ 350 ಏನಂದರೆ ರೆಮ್ಯುನರೇಷನ್. ಸೊ ಇಲ್ಲಿ ನಾವು ರೆಕಾರ್ಡ್ ಮಾಡಬೇಕು. ಯಾವ ರೆಮ್ಯುನರೇಷನ್ ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿ ನಾವು 350 ಇಲ್ಲಿ ರೆಕಾರ್ಡ್ ಮಾಡಿದ್ರೆ ಬೆಟರ್ ಔಟರ್ ಕಾಲಮಲ್ಲಿ. ಓಕೆ, ಸೊ ನೆಕ್ಸ್ಟ್ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ಗೆ ಅಮೌಂಟ್ ಇರುತ್ತಲ್ಲ ಅದನ್ನ 2 ಟೈಪ್ಸ್, 2 ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಬ್ಯಾಲೆನ್ಸಿಂಗ್ ಫಿಗರ್ ಮಾಡಿದ್ರು ಸೇಮ್ ಅಮೌಂಟೇ ಬರುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್ ಓಕೆನಾ. ಸೊ ಇನ್ನೊಂದು ಒನ್ ಮೋರ್ ಮೆಥಡ್ ಇದೆ, ಆಲ್ಟರ್ನೇಟಿವ್ ಹೆಂಗೆ ಅಂದರೆ ಸೇಮ್ 17,857 ಇಂಟು 100 ಡಿವೈಡೆಡ್ ಬೈ 102. ಸೊ ಯಾವುದೇ ಮೆಥಡ್ ಫಾಲೋ ಮಾಡಿದ್ರೂ ಸೇಮ್ ಅಮೌಂಟೇ. ಸೊ 17,507 ಸಿಕ್ತು ಓಕೆ. ಸೊ ಇವಾಗ ನಾವು ಟೋಟಲ್ ಪೇಮೆಂಟ್ಸ್ ಬರಬೇಡ 39,650 ಓಕೆ. ಥ್ಯಾಂಕ್ ಯು.